ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಇವತ್ತು ನಾವು ಕ್ರಿಸ್ಮಸ್ಸಿಗೆ ಮಾಡುವಂತಹ ಪ್ಲಮ್ ಕೇಕನ್ನು ಹೇಗೆ ಮಾಡೋದು ಅಂತ ಹೇಳಿಕೊಂಡು ತೋರಿಸ್ತಾ ಇದ್ದೇವೆ. ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಕೊಂಡು. ಇದನ್ನು ನಾವು ಬೇಕರಿಯಿಂದಲೇ ತರಬೇಕು ಅಂತಿಲ್ಲ, ಮನೆಯಲ್ಲೇ ಮಾಡ್ಬೋದು. ಇವತ್ತು ಅದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇವೆ. ಮೊದಲಿಗೆ ನಾನಿಲ್ಲಿ ಒಂದು ಹಳೆ ಕುಕ್ಕರಿಗೆ 1 ಕಪ್ಪಷ್ಟು ಉಪ್ಪು ಹಾಕಿ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಓವೆನ್ ಇಲ್ಲದೆ, ಮೈದಾ ಹಾಕದೆ, ಹಾಗೆಯೇ ಸಕ್ಕರೆ ಕೂಡ ಉಪಯೋಗಿಸದೆ, ಮೊಟ್ಟೆ ಕೂಡ ಹಾಕದೆ ಇವತ್ತು ನಾವು ಕೇಕ್ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದು ನೋಡುವ. ಮೊದಲಿಗೆ ನಾನಿಲ್ಲಿ 2 ಆರೆಂಜನ್ನು ಹಿಂಡಿ ರಸ ತೆಗೆದಿಟ್ಕೊಂಡಿದ್ದೇನೆ. ನೋಡಿ, 2 ಆರೆಂಜಿದ್ದು ರಸ ಇದೆ ಇದರಲ್ಲಿ. ಈಗ 1 ಕಪ್ಪಷ್ಟು ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಏನೆಲ್ಲ ಇದೆ ಅದೆಲ್ಲ ಕೂಡ ಹಾಕ್ಬೋದು. ರೈಸೆನ್ಸು ಮತ್ತು ದ್ರಾಕ್ಷಿ, ಗೋಡಂಬಿ, ಒಣಗಿದ ಖರ್ಜೂರ, ಬಾದಾಮಿ, ಬೇಕಿದ್ರೆ ವಾಲ್ನಟ್ಟು, ನಿಮ್ಮ ಹತ್ರ ಎಂತೆಲ್ಲ ಇದೆ ಅದೆಲ್ಲ ಕೂಡ ಹಾಕ್ಬೋದು. ಚೆರಿ, ಹಾಗೆಯೇ ಟೂಟಿ ಫ್ರೂಟಿ. ನನ್ನ ಹತ್ರ 1 ಕಪ್ಪಷ್ಟು ಡ್ರೈ ಫ್ರೂಟ್ಸ್ ಇತ್ತು, ಮಿಕ್ಸ್ಡ್ ಡ್ರೈ ಫ್ರೂಟ್ ಅದನ್ನು ಹಾಕ್ತಾಯಿದ್ದೇನೆ ನಾನು. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಚೆರಿ ಹಾಗೂ ಟೂಟಿ ಫ್ರೂಟಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಗೋಡಂಬಿ ಅದರಲ್ಲಿ ಇರಲಿಲ್ಲ, ಅದರಲ್ಲಿ ಇದ್ದದನ್ನೆಲ್ಲ ನಾನೇ ತಿಂದು ಮುಗಿಸಿದ್ದೇನೆ. ಹಾಗೆ ಅದನ್ನು ಪುನಃ ಬೇರೆ ಸಪ್ರೇಟಾಗಿ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ನಾವು ತೆಗೆದಿಟ್ಟಂತಹ ಆರೆಂಜಿನ ರಸದಲ್ಲಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡು. 10 ನಿಮಿಷ ಅಂದರೆ ನಮ್ಮ ಉಳಿದ ಸಾಮಗ್ರಿಗಳನ್ನು ರೆಡಿ ಮಾಡುವಾಗ 10 ನಿಮಿಷ ಆಗ್ತದೆ. ಅದು ಅಷ್ಟು ಹೊತ್ತು ಅದು ಇದರಲ್ಲಿ ನೆನೀತಾ ಇರಲಿ. ಅದನ್ನು ಹಾಗೆ ಸೈಡಲ್ಲಿ ಇಟ್ಟುಕೊಳ್ಳುವ. ಈಗ ನಾನಿಲ್ಲಿ ಮಾಡ್ತಾ ಇಪ್ಪದು ಮೈದಾ ಉಪಯೋಗಿಸ್ತಾ ಇಲ್ಲ ಅಂತ ಆಗಲೇ ಹೇಳಿದೆ. ಇವತ್ತು ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಯಾವ ರವೆ ಆದರೂ ತೊಂದರೆ ಇಲ್ಲ. ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತೇವೆ. ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ತೇವೆ. ಅದೊಂದು ಸೈಡಲ್ಲಿ ಇರಲಿ. ಈಗ ನಾವು ಒಂದು ಬೌಲಿಗೆ ಹಾಕಿ ಕೂಡ ಮಿಕ್ಸ್ ಮಾಡಿಕೊಳ್ಬೋದು. ಆದರೆ ನೀವು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಸುಲಭವಾಗಿ ನಿಮಗೆ ಕೆಲಸ ಬೇಗ ಆಗ್ತದೆ. ಹಾಗೆ ನಾನು ಮಿಕ್ಸರ್ಗೆ ಹಾಕ್ತಾ ಇದ್ದೇನೆ. 1 ಕಪ್ ಎಣ್ಣೆ, 1 ಕಪ್ಪು ಬೆಲ್ಲ, ಅರ್ಧ ಕಪ್ಪಷ್ಟು ಮೊಸರು, ಹಾಗೆಯೇ ಇದಕ್ಕೆ 1 ಕಪ್ಪಷ್ಟು ಹಾಲು. ಇವಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸರಲ್ಲಿ ಒಂದು ನಿಮಿಷದಷ್ಟು ಕಾಲ ಚೆನ್ನಾಗಿ ಗ್ರೈಂಡ್ ಮಾಡಿ. ಅದನ್ನು ಪಲ್ಸ್ ಮೋಡಲ್ಲಿ ಮಾಡಿದರೂ ಸಾಕಾಗ್ತದೆ. ನೋಡಿ, ಈ ಥರ ಫ್ಲಫಿಯಾಗಿ ಬರ್ತದೆ ಅದು. ಇದು ನೀವು ಕೈಯಲ್ಲೇ ಬೀಟ್ ಮಾಡೋದಾದರೆ ನಿಮಗೆ ಇದೊಂದು 5 ರಿಂದ 7 ನಿಮಿಷದ ಕೆಲಸ ಆಗ್ತದೆ, ಎಲ್ಲ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗುವಾಗ. ಇದಕ್ಕೀಗ 1/4 ಟೀ ಸ್ಪೂನಷ್ಟು ಆರೆಂಜಿನ ಸಿಪ್ಪೆಯನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಇದು ನಿಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ, ಅದಕ್ಕೆ ತುರಿದು ಈ ಥರ ಹಾಕ್ಕೊಳ್ಬೇಕು. ಹಾಕದೇ ಇದ್ದರೂ ದೊಡ್ಡ ಸಮಸ್ಯೆ ಏನಿಲ್ಲ ಇದನ್ನು, ಬಟ್ ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಇನ್ನಿದಕ್ಕೆ 1-2 ಚಿಟಿಕೆಯಷ್ಟು ಚಕ್ಕೆಯ ಪೌಡರ್ ಇದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ಸೋಡಾ ಹುಡಿ, ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರ್ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀವು ಹುಡಿ ಮಾಡಿ ಇಟ್ಕೊಂಡಂತಹ ರವೆಯನ್ನು ಸೇರಿಸ್ಕೊಳ್ಬೇಕು. ಇದೆಲ್ಲವನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನೀವು ಕೈಯಲ್ಲಿ ಮಿಕ್ಸ್ ಮಾಡೋ ಬದಲು ಅಥವಾ ಸೌಟಲ್ಲಿ ಮಾಡೋ ಬದಲು ಈ ಥರ ಬೀಟರನ್ನು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ. ಹಾಗೆ ಗಂಟುಗಳು ಕೂಡ ಬರುತ್ತಿಲ್ಲ. ಗಂಟುಗಳು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳಲಿಕ್ಕೆ ನಮಗೆ ಇದು ತುಂಬ ಹೆಲ್ಪ್ ಮಾಡ್ತದೆ. ಈಗ ಇದಕ್ಕೆ ನಾವೇನು ನೆನೆಸಿ ಇಟ್ಕೊಂಡಿದ್ದೇವೆ ಅದರಲ್ಲಿ ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಬೇರೆ ಹಾಲು ಅಥವಾ ಮೊಸರು ಹಾಕೋ ಬದಲು ಅದಕ್ಕೆ ಈಗ ನಾವು ಡ್ರೈ ಫ್ರೂಟನ್ನು ಏನು ನೆನೆಸಿಟ್ಕೊಂಡಿದ್ದೇವೆ ಅದನ್ನು ಜ್ಯೂಸ್ ಸಮೇತ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ತೆಗೆದಿಟ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ ಅದನ್ನು ಮೇಲಿಂದ ಡೆಕೋರೇಷನ್ಗೆ ಹಾಕಲಿಕ್ಕೋಸ್ಕರ. ಉಳಿದೆಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳಿ. ರಸ ಇಲ್ಲದೇ ಮೇಲಿನ ಡ್ರೈ ಫ್ರೂಟ್ಸ್ ಮಾತ್ರ ತೆಗೆದಿಟ್ಕೊಳ್ಳಿ, 1-2 ಟೇಬಲ್ ಸ್ಪೂನಷ್ಟು. ಯಾಕೆ ಅಂತ ನಾನು ಕೊನೆಗೆ ಹೇಳ್ತೇನೆ ಅದನ್ನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರವೆ ಆದ ಕಾರಣ ನೀವು ಮೈದಾ ಅಥವಾ ಗೋಧಿ ಅಥವಾ ಬೇರೆ ಯಾವುದಕ್ಕೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ನೀರು ಚೂರು ಜಾಸ್ತಿ ಬೇಕಾಗ್ತದೆ. ಅಂದರೆ ಹಿಟ್ಟು ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಬೇಕಾಗ್ತದೆ, ಇಲ್ಲದಿದ್ದರೆ ಕರೆಕ್ಟಾಗಿ ಅದು ಬರೋದಿಲ್ಲ. ಈಗ ನೀವು ಯಾವ ಮೋಲ್ಡಲ್ಲಿ ಕೇಕ್ ಮಾಡ್ತೀರಿ ಆ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಟರ್ ಪೇಪರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೆಟ್ ಮಾಡಿ ಇಟ್ಕೊಳ್ಳಿ. ಇದನ್ನೇ ಈಗ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ಬಟರ್ ಪೇಪರ್ ಒನ್ ಟೈಮ್ ಯೂಸ್ ಮಾಡುವಂಥದ್ದಿದ್ದರೆ ಒಳ್ಳೆಯದು. ಅದು ಮತ್ತು ನಮಗೆ ಎಂತಕ್ಕೆ ಕೂಡ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೇಲಿಂದ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ. ಅದನ್ನು ಬ್ರಷ್ ಮಾಡಿದರೆ ನಿಮಗೆ ಕೇಕ್ ಪಾತ್ರೆಗೆ ಅಂಟೋದನ್ನು ತಪ್ಪಿಸ್ಬೋದು. ಇಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ, ಓಕೆ ಫೈನ್, ಅದು ಏನೂ ತೊಂದರೆ ಇಲ್ಲ. ಅದಕ್ಕೆ ನೀವು ಎಣ್ಣೆ ಹಾಕಿಬಿಟ್ಟು
ಕೆಳಗಿಂದ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಮೈದಾ ಹುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಡಸ್ಟ್ ಮಾಡ್ಕೊಳ್ಳಿ. ಇಲ್ಲ ಗೋಧಿ ಹುಡಿ, ಅಕ್ಕಿ ಹುಡಿ ಯಾವುದಾದ್ರೂ ಆಗ್ತದೆ, ಯಾವುದಾದ್ರೂ ಒಂದು ಹುಡಿ ಹಾಕ್ಕೊಂಡು ಅದನ್ನು ಡಸ್ಟ್ ಮಾಡ್ಕೊಳ್ಳಿ. ನಂತರ ನೀವೇನು ಮಾಡಿ ಇಟ್ಕೊಂಡಿರಿ ಅದೆಲ್ಲವನ್ನು ಕೂಡ ಮೋಲ್ಡಿಗೆ ಹಾಕ್ಕೊಂಡು ನೋಡಿ. ಆಗ ನಾನು ಹೇಳಿದೆ ಒಂದು ಸ್ವಲ್ಪ ತೆಗೆದಿಡಿ ಅಂತ ಹೇಳ್ಕೊಂಡು ಆ ಡ್ರೈ ಫ್ರೂಟನ್ನು ಈಗ ಹಾಕ್ಕೊಳ್ಳಿ ಅದಕ್ಕೆ. ಈಗ ನಮ್ಮ ಕುಕ್ಕರ್ ಬಿಸಿಯಾಗಿರ್ತದೆ, ಒಂದು 10 ನಿಮಿಷ ಆಗಿದೆ. ಇದೀಗ ಬಿಸಿಯಾಗಿದೆ. ಅದಕ್ಕೆ ನಾವು ಮಾಡಿದಂಥ ಹಿಟ್ಟನ್ನು ಇಟ್ಟು ಮುಚ್ಚಳ ಮುಚ್ಚಿ, ಮುಚ್ಚಳದಲ್ಲಿ ಗ್ಯಾಸ್ಕೆಟ್ ಅಥವಾ ವಿಜಿಲ್ ಯಾವುದೂ ಇರಬಾರ್ದು. ಮುಚ್ಚಳ ಮುಚ್ಚಿ ಮಿನಿಮಮ್ 25ರಿಂದ 30 ನಿಮಿಷ, 10 ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿ, ಆಮೇಲೆ ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲಿ, ಆಮೇಲೆ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಆವಾಗ ಕರೆಕ್ಟಾಗಿ ರವೆ ಕೇಕ್ ಬರ್ತದೆ. ಇಲ್ಲ ನೀವು ದೊಡ್ಡ ಉರಿಯಲ್ಲೇ ಮಾಡಿದರೆ ಸೈಡೆಲ್ಲ ಸೀದೋಗ್ತದೆ, ಮಧ್ಯದಲ್ಲಿ ಬೇಯುವುದಿಲ್ಲ. ಮೀಡಿಯಮ್ ಉರಿಯಲ್ಲಿ ಮಾಡಿದರೆ ಮೇಲ್ಗಡೆಯಿಂದ ಬೇಯುವುದಿಲ್ಲ, ಕೆಳಗಡೆ ಮಾತ್ರ ಬೇಯ್ತದೆ. ಬೇರೆ ಬೇರೆ ಸಮಸ್ಯೆಗಳಾಗ್ತದೆ. ಹಾಗೆ ಫಸ್ಟಿಗೆ 10 ನಿಮಿಷ ದೊಡ್ಡ ಉರಿಯಲ್ಲಿ, ನಂತರ 10 ನಿಮಿಷ ಮೀಡಿಯಮ್ ಉರಿಯಲ್ಲಿ, ನಂತರ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಕರೆಕ್ಟಾದ ರವೆ ಕೇಕ್ ರೆಡಿ ಆಗ್ತದೆ. ಇದನ್ನು ಈಗ ಸ್ವಲ್ಪ ತಣ್ಣಗಾದ ನಂತರ ಅನ್ಮೋಲ್ಡ್ ಮಾಡುವ. ಮೇಲಿನ ಮೋಲ್ಡ್ ತೆಗೆದು ನಾವು ಹಾಕಿದಂತಹ ಪೇಪರ್ ಕೂಡ ತೆಗೆದು ನೋಡಿ, ಸಾಫ್ಟಾದ ರವೆ ಕೇಕ್ ಹೇಗೆ ರೆಡಿ ಆಯಿತು ಅಂತ ಹೇಳ್ಕೊಂಡು. ಇದನ್ನು ಖಂಡಿತ ಈ ಸತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಬರ್ತ್ಡೇಗೆ ಕೂಡ ಇದನ್ನೆಲ್ಲ ಮಾಡಿಕೊಳ್ಬೋದು. ಇಂಥದನ್ನು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.